ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ರಜೆ ಮುಗಿಸ್ಕೊಂಡು ಮಾರ್ಕೆಟ್ ಓಪನ್ ಆಯಿತು. ಏನಾಯಿತು? ಕುಪ್ಪಳಿಸಿತು ಕರಡಿ. ಗ್ಲೋಬಲ್ ಸೆಂಟಿಮೆಂಟು ಪಾಸಿಟಿವ್ ಆಗಿದೆ ನೋಡಿ. US ಬಾಂಡ್ ರೇಟ್ನ ಕಮ್ಮಿ ಮಾಡಿದ್ದಾರೆ ಅಂತ ನ್ಯೂಸ್ ಬಂದಿತ್ತು. ಯಾವತ್ತು ಸೋಮವಾರ ನಮಗೆ ರಜೆ ಇತ್ತು, ಆದರೆ US ಮಾರ್ಕೆಟು ಚೆನ್ನಾಗಿ ಕ್ಲೋಸಿಂಗ್ ಆಗಿತ್ತು. ಸೊ ಶುಕ್ರವಾರ ಅಥವಾ ಶನಿವಾರ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಅನಿಸುತ್ತೆ. ಈ ರೀತಿ ಮಾಡೋದು ಅಷ್ಟು ಒಳ್ಳೆ ಸೆಂಟಿಮೆಂಟ್ ಅಲ್ಲ, ಯಾಕೆಂದರೆ ಪ್ರತಿದಿನ ಎಕ್ಸ್ಪೈರಿ ಇದ್ದಿದ್ದಾಗ ಇಷ್ಟೊಂದು ಕನ್ಫ್ಯೂಷನ್ ಇತ್ತು ಅಂತಂದರೆ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ. ಇವತ್ತು ಅದರಿಂದನೇ ಆಯಿತು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಖಂಡಿತವಾಗ್ಲೂ ನೋಡಿ ಇವತ್ತು ನಿಫ್ಟಿ ಡೈರೆಕ್ಟ್ ನಿಫ್ಟಿ ಎಕ್ಸ್ಪೈರಿಗೆ ಓಪನ್ ಆಗಿಬಿಟ್ವಿ. ಶನಿವಾರ ನಾವು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿನ ಬ್ಯಾಂಕ್ ಎಕ್ಸ್ಪೈರಿನ ಮುಗಿಸಿದ್ವಿ. ಈ ರೀತಿ ಎಲ್ಲ ಆದರೆ ಸುಮಾರು ಅಡಚಣೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಅದರಿಂದ ಆಯ್ತಾ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇವತ್ತು ಸೆಕ್ಟರಲ್ಲಾಗಿ ನಮಗೆ ಎಲ್ಲ ಸೆಕ್ಟ್ರಲ್ಲಿ ಇವತ್ತು ಒಂದು ದೊಡ್ಡದಾದಂಥ ಸೆಲ್ಲಿಂಗ್ ಬಂದಿದೆ, ಎಕ್ಸೆಪ್ಟ್ ಫಾರ್ಮಾ ಸೆಕ್ಟ್ರು. ಸೊ ಇದೊಂದು ಕ್ಲಿಯರ್ ಕಟ್ ಒಂದು ಸೆಕ್ಟರಲ್ ರೊಟೇಷನ್ ಆಗಿರ್ಬೋದು. ಇದು ಹಿಂದೆನೂ ಒಂದ್ಸಲ ಮಾತಾಡಿದ್ವಿ. ಫಾರ್ಮಾ ಸೆಕ್ಟ್ರಿಗೆ ಯಾಕೋ ದುಡ್ಡು ಹಾಕ್ತಂಗೆ ಅನ್ನಿಸ್ತಾ ಇದೆ, ಆದರೆ ಭಯ ಆಗುತ್ತೆ. ಫಾರ್ಮಾ ಸೆಕ್ಟ್ರಿಗೆ ದುಡ್ಡು ಹಾಕ್ತಾ ಇದ್ದಾರೆ ಅಂದರೆ ಏನು ಮುಂದೆ ಕಾದಿದೆಯೋ ಅಂತ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಸುಮಾರು ಕೋವಿಡ್ ಅಂತ ಎಲ್ಲ ನ್ಯೂಸ್ ಬರೋದಕ್ಕಿಂತ ಮುಂಚೆನೇ ನಮಗೆ ಫಾರ್ಮಾ ಸೆಕ್ಟ್ರಲ್ಲಿ FIS ಅವರು ಇನ್ವೆಸ್ಟ್ ಮಾಡಿದ್ದನ್ನು ನಾವು ನೋಡಿದ್ವಿ. ಸೊ ನೋಡೋಣ ಅದೇನು ಯಾವ ರೀತಿ ಆಗಿದೆ, ಒಳ್ಳೆ ರೀತಿಯೇ ಇರಲಿ ಅಂತ ಅನ್ಕೊಳ್ಳೋಣ. ಇವತ್ತು ಟಾಪ್ ಲೂಸರ್ ಅಂತ ಹೇಳೋದು ಅಂತ ಹೋಗೋದಾದರೆ ನಿಫ್ಟಿನಲ್ಲಿ 4%, 3% ಬಿದ್ದಿರುವಂಥದ್ದು ಸುಮಾರು ಕಂಪ್ನಿಗಳಿದೆ. ಆದರೂ ಇವತ್ತಿನ ಟಾಪ್ ಲೂಸರ್ ಅಂದರೆ ಇಂಡಸ್ಇಂಡ್ ಬ್ಯಾಂಕ್ ಅಂತ ಕಾಣಿಸ್ತಾ ಇದೆ. ಇಂಡಸ್ಇಂಡ್ ಬ್ಯಾಂಕಲ್ಲಿ 6.1% ಕರೆಕ್ಷನ್ ಬಂದಿದೆ. ತುಂಬ ಒಳ್ಳೆ ರನ್ ಆಗಿ ಹೋಗ್ತಾ ಇತ್ತು. 1500 ರೆಸಿಸ್ಟೆನ್ಸ್ ಅಂತ ಮಾತಾಡಿದ್ವಿ. ಇವತ್ತು 6% ಫಾಲ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಜೊತೆಗೆ ಇವತ್ತು ಪಂಚರ್ ಆಗಿದ್ದು ಯಾವುದು ಅಂತಂದರೆ PSUಗಳು. ಸೊ PSUಗಳು ಯಾಕೆ ಪಂಚರ್ ಆಯಿತು? ಎಸ್ಪೆಷಲಿ ಆಯಿಲ್ ಕಂಪ್ನೀಸ್ ನೀವು ನೋಡೋದಾದರೆ ONGC ಆಗಿರ್ಬೋದು, ಕೋಲ್ ಇಂಡಿಯಾ ಆಗಿರ್ಬೋದು, BPCL ಆಗಿರ್ಬೋದು, ಒಂದು ಯೋಜನೆ ಅನೌನ್ಸ್ಮೆಂಟಿಂದ ಯಾವುದದು ಸೂರ್ಯೋದಯ ಯೋಜನೆ ಅಂತ ಮೊನ್ನೆ ಅನೌನ್ಸ್ ಮಾಡಿದ್ರಲ್ವ ನಿನ್ನೆ. ಸೊ ಅದರಿಂದ ಏನು ಹೇಳ್ತಾ ಇದ್ದಾರೆ, ಸುಮಾರು 1 ಕೋಟಿ ಮನೆಗಳಿಗೆ ಸೋಲಾರ್ ರೂಫ್ ಟಾಪ್ನ ಮಾಡಬೇಕು ಅನ್ನೋ ಒಂದು ಗುರಿ ಇದೆ ಅಂತ ಸರ್ಕಾರ ಅನೌನ್ಸ್ ಮಾಡಿಬಿಡ್ತು. ಸೊ ಸೋಲಾರ್ ರಿಲೇಟೆಡ್ ಸ್ಟಾಕ್ಸ್ ಎಲ್ಲ ಇವಾಗ ಸೂಪರಾಗಿ ಮೇಲೆ ಹೋಗಿದೆ. ಯಾವುದು ಆಯಿಲ್ ರಿಲೇಟೆಡ್ ಸ್ಟಾಕ್ಸ್ ಇತ್ತು ಅದರಲ್ಲಿ ದೊಡ್ಡದಾದಂಥ ಫಾಲು ಬರಲೇಬೇಕಾದಂಥ ಫಾಲೋ, ಯಾಕೆಂದರೆ ಸುಮಾರು ಓವರ್ ರನ್ ಆಗೋಗಿತ್ತು, ಅದು ಕಾಣಿಸ್ತಾ ಇದೆ. ಸೊ ನೋಡಿ, ಕೋಲ್ ಇಂಡಿಯಾನ ಯಾರು ರೆಗ್ಯುಲರ್ ಆಗಿ ಚಾರ್ಟ್ ಸ್ಟಾಕ್ ನೋಡ್ತಾ ಇದ್ರೋ ನಿಮ್ಗೆ ಗೊತ್ತಿದೆ, ಲಾಂಗ್ ರನ್ನಲ್ಲಿ ಕೋಲ್ ಇಂಡಿಯಾ ಸ್ಟಾಕ್ನ ನಾವು ಇಟ್ಕೊಳಕ್ಕೆ ಆಗೋದಿಲ್ಲ ಅಂತ ಮಾತಾಡಿದ್ವಿ. ಕಾರಣ ಏನಕ್ಕೆ ಅಂತಂದರೆ ಎಲ್ಲರೂ ಕೂಡ ಒಂದು ಈ ಕಾರ್ಬನ್ ಎಮಿಷನ್ ಏನಿದೆ ಅದರದ್ದು ನೆಟ್ ಝೀರೋ ಕಾರ್ಬನ್ ಆಗಬೇಕು ಅಂತ, ಮತ್ತು ಸಸ್ಟೈನಬಿಲಿಟಿ ಅನ್ನೋದ್ರ ಬಗ್ಗೆ ಕಾರ್ಪೊರೇಟ್ ಕಂಪ್ನೀಸ್ಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ಗಳಾಗಿರ್ಬೋದು ಪ್ರತಿ ಏನು ಮೇಜರ್ ಸಮಿಟ್ ಅಂತ ಆಗ್ತಾ ಹೋಗುತ್ತಲ್ಲ ದೇಶದಲ್ಲಿ, ಪ್ರತಿ ದೇಶಗಳಲ್ಲಿ ನೀವು ನೋಡ್ತಾ ಬರೋದಾದರೆ ಈ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಅಂದರೆ ಪ್ರಕೃತಿಗೆ ನಾವೇನು ವಾಪಸ್ ಕೊಡ್ತಾ ಇದ್ದೀವಿ ಅಂತ. ಆ ಕಾರಣದಲ್ಲಿ ಅತ್ಯಂತ ಮಾರಕವಾಗಿರುವಂಥದ್ದು ಕೋಲ್ ಅಲ್ವಾ. ಕೋಲ್ ಅನ್ನೋದು ಡೀಸೆಲ್ಲು, ಕೋಲು ಇದೆಲ್ಲ ಒಂದು ರೀತಿಯಾಗಿ ಆದಷ್ಟು ಹೊರಗಡೆ ಬರಬೇಕು ಅಂತಲೇ ಇವಾಗ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಏನು ಅನಿವಾರ್ಯ ಇದೆ. ಸೊ ಕೋಲ್ ಬಿಟ್ಟರೆ ಬೇರೆ ಪ್ರೊಡಕ್ಷನ್ಗೆ ಇರಲಿಲ್ಲ. ಹಾಗಾಗಿ ಇವನ್ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನಿಗೆ ಆದ್ರೂ, ಎಲೆಕ್ಟ್ರಿಕ್ ವೆಹಿಕಲ್ ಹೋಗ್ತೀರಾ ಅಂದ್ರೂ ಇವಾಗ ಕೋಲ್ ಬೇಕೇ ಬೇಕಾಗಿತ್ತು. ಸೊ ಹಾಗಾಗಿ ಆ ಡಿಪೆಂಡೆನ್ಸಿ ಇದ್ದೇ ಇದೆ. ಇನ್ನೂ ಅದು ಎಲ್ಲಿ ತನಕ ಅದರದ್ದು ರೀಪ್ಲೇಸ್ ಆಗಲ್ವೋ, ಬೇರೆ ಮೂಲಗಳಿಂದ ನಮಗೆ ಸಿಗಲ್ವೋ, ಅದು ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿ ಆಗಿರ್ಬೋದು, ಆ ಥರ ಬರೋ ತನಕ ನಮಗೆ ಆ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ. ಆದರೆ ಲಾಂಗ್ ರನ್ನಲ್ಲಿ ಕೋಲ್ ಇಂಡಿಯಾದಲ್ಲಿ ನಾವು ಇನ್ವೆಸ್ಟರ್ ಆಗೋಕ್ಕಾಗಲ್ಲ ಅಂತ ಹಿಂದೆನೂ ಕೂಡ ಮಾತಾಡ್ಕೊಂಡಿದ್ವಿ. ಸೊ ಇದೆಲ್ಲ ಆಗ್ತಾ ಇದ್ರ ಮಧ್ಯದಲ್ಲಿ ಸುಮಾರು ಕಂಪ್ನಿಗಳಲ್ಲಿ ಒಳ್ಳೆ ಲೆವೆಲ್ಗೆ ಅಕ್ಯುಮುಲೇಟ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದೆ. ಈ ವಾರ ಖಂಡಿತವಾಗ್ಲೂ ಒಂದು ಸ್ಟಾಕ್ಸ್ ಟು ಬೈ ವಿಡಿಯೋ ಬರುತ್ತೆ. ಶುಕ್ರವಾರ ರಜೆ ಇದೆ ಅಲ್ವಾ. ಸೊ ಶುಕ್ರವಾರ ನಾನು ಸ್ಟಾಕ್ಸ್ ಟು ಬೈ ರಿಪಬ್ಲಿಕ್ ಡೇ ದಿನ ಅದನ್ನ ರಿಲೀಸ್ ಮಾಡೋದಿದ್ದೀನಿ. ಸೊ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರ್ ಅಂದರೆ ಇವತ್ತು ಟಾಪ್ ಗೇನರ್ ಯಾವುದು? ಇವತ್ತು ಸಿಪ್ಲಾ 7%. ಎಲ್ಲರೂ ಬಿದ್ದಾಗ 7% ಅಪ್ ಮೂವ್ಮೆಂಟ್ ಬಂದರೆ ಹಿಂಗಿರ್ಬೋದು ಆ ಸ್ಟಾಕಿಗೆ ಇವತ್ತು. ಸೊ ಆಲ್ ಟೈಮ್ ಹೈಗೆ ಹೋಗಿದೆ ಅಂತ ಕಾಣಿಸುತ್ತೆ ಸಿಪ್ಲಾ. ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನಿಫ್ಟಿ. ಸೊ ನಿಫ್ಟಿನಲ್ಲಿ ಇವತ್ತು ಒಂದು ನೋಡಿ ಎಷ್ಟು ದೊಡ್ಡದಾಗಿರುವಂಥ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ ಅಂತಂದರೆ, ಈ ಝೋನ್ನ ಈಗ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ, ನಾನು ಈ ಝೋನ್ನ ಬಿಟ್ಟು ಕೆಳಗಡೆ ಹೋಗೋಕ್ಕೆ ರೆಡಿ ಇದ್ದೀನಿ ಅಂತ. ಇದು ನೋಡಿ ಮೊನ್ನೆ ಇಲ್ಲಿ ಆಗಿತ್ತು, ವಾಪಸ್ ಮೇಲ್ಗಡೆ ಹೋಗಿತ್ತು, ಟ್ರೆಂಡ್ ಲೈನ್ ಹತ್ರನೇ ಓವರ್ ಆಗ್ತಾ ಇದೀವಿ, ಆಟೋಕೊಂಟು ಲೆಕ್ಕಕ್ಕಿಲ್ಲ ಶನಿವಾರ ಅಂತ ಮಾತಾಡಿದ್ವಿ. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡಿಸಿದ್ದಾರೆ ನೋಡಿ. ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ. ಇವತ್ತು 21,700 ಈ ಒಂದು ಏನು ಬಸ್ ಸ್ಟ್ಯಾಂಡ್ ಝೋನ್ ಇತ್ತು, ಈ ಬಸ್ ಸ್ಟ್ಯಾಂಡ್ ಝೋನಿಂದ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ನಮ್ಮ ಟ್ರೇಡ್ ಸೆಟಪ್ ಪ್ರಕಾರ ನಿಮಗೆ ಏನು ಹೇಳ್ತಾ ಇರ್ತೀನಿ, ಯಾವಾಗ ಗ್ಯಾಪ್ ಅಪ್ ಆದ್ರೂ ವಾಪಸ್ ಏನಾದ್ರು ಡೌನ್ ಮೂವ್ಮೆಂಟ್ ಬರ್ತಾ ಇದೆ ಅಂತಂದ್ರೂ ಹಳೆ ಬೇಸ್ ಏನಿದೆಯೋ ಅದನ್ನೇ ಫಸ್ಟ್ ಟಾರ್ಗೆಟ್ ಆಗಿ ಇಟ್ಕೊಳ್ಳಿ ಅಂತ, ಇದು ಅಥವಾ ಇದು. ಸೊ ಇವತ್ತು ಅತ್ಯಂತ ಕಾಶಿಯಸ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಟೈಮ್ ಕೊಡೋಕ್ಕಾಗಿರಲಿಲ್ಲ, ಬಟ್ ಯಾರಾದರೂ ಮಾರ್ಕೆಟಿಗೆ ಟೈಮ್ ಕೊಡೋಕ್ಕಾಗಿದ್ರೆ ಇವತ್ತು ಎಂಥ ಫಾಲ್. ಇವತ್ತು 21,750ರಿಂದ 21,200 ಅಂದರೆ ಸರಿ ಸುಮಾರು 550 ಪಾಯಿಂಟ್ಗಳ ಫಾಲ್ ಇವತ್ತು ನಿಫ್ಟಿನಲ್ಲಿ. ವೆರಿ ಬಿಗ್ 500 ಪಾಯಿಂಟ್ಗಳ ಫಾಲ್ ಅಂತ ನಂಗೆ ನೆನಪಿರೋಂಗೆ ಕೋವಿಡ್ ಟೈಮಲ್ಲಿ ಒಂದ್ಸಲ 1000 ಪಾಯಿಂಟ್ ಫಾಲ್ ಬಂದಿತ್ತು. ಅದು ಬಿಟ್ಟರೆ ಹಿಸ್ಟಾರಿಕಲಿ ಇದೊಂದು ತುಂಬ ದೊಡ್ಡ ಫಾಲ್ ಆಗಿ ನಿಂತ್ಕೊಳುತ್ತೆ. ಇಲ್ಲಿ ನೋಡಿ ಡೈಲಿ ಕ್ಯಾಂಡಲಲ್ಲಿ ಇಷ್ಟು ದೊಡ್ಡ ಫಾಲ್ ಅವತ್ತೊಂದಿನ ಬಂದಿತ್ತು. ಅವತ್ತು 302 ಪಾಯಿಂಟ್ ಫಾಲ್ ಬಂದಿತ್ತು. ಇವತ್ತು 333 ಅಂತ ತೋರಿಸ್ತಾ ಇದೆ. ಬಟ್ ನಿಮಗೆ ಯಾಕೆ 333 ಅಂತ ತೋರಿಸ್ತಾ ಇದೆ ಅಂದರೆ ಇದು ಹಿಂದಿನ ದಿನದ ರೇಂಜನ್ನು ಇಟ್ಕೊಂಡು ತೋರಿಸ್ತಾ ಇರುತ್ತೆ. ಗ್ಯಾಪ್ ಅಪ್ ಆಗಿ ಅಲ್ಲಿಂದ ಬಂದಿರುವಂಥದ್ದು. ಸೊ ಓವರ್ ಆಲ್ ಇಂಟ್ರಾಡೇ ಅಂತ ನೀವು ನೋಡೋದಾದ್ರೆ ಆಲ್ಮೋಸ್ಟ್ 500 ಪಾಯಿಂಟ್ಸು ಫಾಲ್ ಆಗಿದೆ ಇವತ್ತು ನಿಫ್ಟಿನಲ್ಲಿ. ಸೊ ಏನು ಮುಂದಿನ ಕತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ಯಾರಾದ್ರೂ ಕ್ಯಾಪ್ಚರ್ ಮಾಡೋಕ್ಕಾಗಿದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ ಇವತ್ತು ಈ ಝೋನ್ ಹತ್ರ ಇಲ್ಲಿ ಬಂದು ನೋಡಿ, ಇಲ್ಲಿ ಕೆಳಗಡೆ ಬಂದು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿಂದ ಬ್ರೇಕ್ ಡೌನ್ ಆಗಿ ಬರ್ತಾ ಇದೆಯಲ್ಲ, ಆಗ ನೀವು ಇದನ್ನೇ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಟಾರ್ಗೆಟ್ಗಳ ತನಕ ನೀವು ಆರಾಮಾಗಿ ಟ್ರೇಡ್ ಮಾಡ್ಬೋದಾಗಿತ್ತು 21,400ಕ್ಕೆ. ಇದು ಒಂದೇ ದಿನ ಇಂಥ ಮೂವ್ಮೆಂಟ್ ಬಂದರೆ ಇಷ್ಟನ್ನು ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಯಾಕೆಂದರೆ ಟ್ರೇಡಿಂಗ್ ಸೆಟಪ್ ಪ್ರಕಾರ ಇಷ್ಟೊಂದು ಒಂದು ಬಸ್ ಸ್ಟ್ಯಾಂಡ್ ಝೋನನ್ನು ಮಾಡ್ಕೊಂಡು ಮೇಲ್ಗಡೆ ಹೋಗಿತ್ತಂತಾದಾಗ ಹಳೇದು ಎಲ್ಲೆಲ್ಲಿ ಝೋನ್ ಬರುತ್ತೋ ಅದೆಲ್ಲದನ್ನು ನಾವು ಒಂದು ಬೇಸ್ ಥರ ಅಂತಲೇ ನೋಡಬೇಕು, ಆ ರೀತಿಯೇ. ಸೊ ಒನ್ಸ್ ಇನ್ ವೈಲ್ ಆಗುವಂಥ ದಿನ ಇದು. ಬಟ್ ಪರ್ಟಿಕ್ಯುಲರ್ ಆಗಿ ಇವತ್ತು
ಒಂದು ಆಪ್ಷನ್ ಬೈಯಿಂಗ್ ಡೇ ಆಗಿತ್ತು. ಯಾರಾದರೂ ಆಪ್ಷನ್ ಬೈಯಿಂಗ್ ಮಾಡಿದರೆ ಇವತ್ತು 1 to 4 ಪಟ್ಟ ಎಷ್ಟು ಬೇಕಾದ್ರೂ ಮಾಡ್ಕೋಬೋದಾಗಿತ್ತು. ಆಮೇಲೆ ಎಲ್ಲೂ ಕೂಡ ನಿಮಗೆ ರಿಕವರಿ ಏನಾದ್ರು ಬಂದೇ ಇಲ್ಲ, ಇಡೀ ಕೊನೆಯ ತನಕ ನಿಮಗೆ ಕ್ಲೀನಾಗಿ ಸೆಲ್ಲಿಂಗೇ ಬಂದಿದೆ. ಸೊ ಇದ್ರ ಮುಂದಕ್ಕೆ ಏನು ಅಂತಂದರೆ 2 ಸಿನಾರಿ ಆಗಿರುತ್ತೆ. ಈಗ 21,200 ಹತ್ರ ಬಂದು ನಿಂತಿದೆ ಅಲ್ವಾ, ಈ 21,200 21,500 ಇಲ್ಲಿ ನಮಗೆ ಒಂದು ಏನಾಗ್ಬೋದು, ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿಬೋದು ಈ ಎಕ್ಸ್ಪೈರಿಗೆ. ನಾಳೆ ಅಪ್ಪಿತಪ್ಪಿ ಏನಾದ್ರು ಗ್ಯಾಪ್ ಡೌನ್ ಆಗಿ ಅಥವಾ ಏನಾದ್ರು ಇದು ಕಂಟಿನ್ಯೂಷನ್ ಆಯಿತು ಅಂದರೆ ಫಾಲು 21,000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ನಿಫ್ಟಿನಲ್ಲಿ. ಯಾರು ಅವತ್ತಿನ ಯಾವ್ದು ವೀಡಿಯೋ ನೋಡಿದ್ದು ಅವತ್ತು ವೀಡಿಯೋ ನೋಡ್ತೋಯ್ತು, ನನಗೆ ಬೇಕಾದ್ರೆ ಅದನ್ನ ಶಾರ್ಟ್ ಮಾಡಿಬಿಟ್ಟು ಹಾಕ್ತೀನಿ. ಸೊ ಅವತ್ತು ಯಾವತ್ತೋ ಒಂದು ಈ ಫಾಲ್ ಬಂದಿದ್ದೀನ ಯಾವತ್ತೋ ಒಂದು ಮಾತಾಡ್ಕೊಂಡಿದ್ವಿ. ಇವತ್ತು ಟ್ರೆಂಡ್ ಮುರಿದಂಗೆ ಕಾಣಿಸ್ತಾ ಇದೆ. ಯಾಕೋ ಮುಂಬರೋ ದಿನಗಳಲ್ಲಿ ಈ ಗ್ಯಾಪ್ ಫಿಲ್ ಆಗ್ಬೋದೇನೋ ಅಂತ ಹೇಳಿದ್ದೆ. ಅದನ್ನು ಮುಂದಿನ ತಿಂಗಳು ಬರ್ಬೋದು, ಅದ್ರ ಮುಂದಿನ ತಿಂಗಳು ಬರ್ಬೋದು, ಗೊತ್ತಿಲ್ಲ ಅಂತ ಹೇಳಿದ್ದೆ. ಜೊತೆಗೆ ನಮಗೆ ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದರಿಂದ ಈ ಪ್ಯಾಟ್ರನ್ದು ನಾನು ಒಂದು ಹೆಡ್ಜಿಂಗ್ ಪೊಸಿಷನ್ನ ಕೂಡ ಎಕ್ಸಿಕ್ಯೂಟ್ ಮಾಡಿದ್ದೆ. ಅದನ್ನ ನಾನು ಇನ್ನೂ ಶೇರ್ ಮಾಡಿಲ್ಲ. ಆದರೆ ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ಶನಿವಾರ ಒಂದು ವೀಡಿಯೋ ಬಂದಿತ್ತು. ಯಾರಾದರೂ ನೋಡಿಲ್ಲ ಅಂತಂದರೆ ಚೆಕ್ಔಟ್ ಮಾಡ್ಬೋದು. ಐ ಥಿಂಕ್ ಶನಿವಾರ ಮಾರ್ಕೆಟ್ ಇತ್ತಲ್ವ, ಹಾಗಾಗಿ ಭಾನುವಾರ ಆ ವೀಡಿಯೋನ ರಿಲೀಸ್ ಮಾಡಿದ್ದೆ. ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅಥವಾ ನಾನು ಇನ್ನೂ ಹೊಸಬಾಗಿದ್ದೀನಿ ಆ ಮಾರ್ಕೆಟಲ್ಲಿ, ನನಗೆ ಹೆಡ್ಜಿಂಗು ಇದೆಲ್ಲ ಬೇಡ ಅಂತಂದರೆ ಅನದರ್ ಬ್ಯೂಟಿಫುಲ್ ಮೆಥಡ್ ಯಾವುದದು, ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್. ಇದನ್ನ ಪ್ರೀಮಿಯರ್ನಲ್ಲಿ ಹೂಡಿಕೆ ಮಾಡಲು ಮತ್ತು ಲಾಭವನ್ನು ಕಾಯ್ದಿರಿಸಿಕೊಳ್ಳಲು ಸರಿಯಾದ ಸಮಯವನ್ನು ಹುಡುಕುವುದು ಹೇಗೆ ಅಂತ ಒಂದು ವಿಡಿಯೋ ಇದೆ. ಅದನ್ನು ಬೇಕಾದ್ರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ವಿಡಿಯೋನು ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಎರಡನ್ನೂ ಚೆಕ್ಔಟ್ ಮಾಡ್ಬೋದು. ನೀವು ಯಾವ ರೀತಿಯಾಗಿ ನಿಮ್ಮ ಪೋರ್ಟ್ಫೋಲಿಯೋನ ಹೆಡ್ಜ್ ಮಾಡ್ಕೋಬೋದು ಅಂತ ನೋಡಿ. ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂದರೆ ಅದ್ರಲ್ಲಿ ಏನು ಹೇಳಿದ್ದೀನಿ, ಯಾವುದೇ ಒಂದಾಗಲಿ ಬೆಳೆ ಬಂದಾಗ ಕಟಾವು ಮಾಡ್ಕೊಂಡು ತೊಗೊಂಡು ಹೋಗುವಂಥದ್ದು ಸಮಯೋಚಿತ ನಿರ್ಧಾರ ಆಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು PSU ಕಂಪ್ನಿಗಳಲ್ಲಿ ಬೇರೆದರಲ್ಲಿ 5 times 6 times ರಿಟರ್ನ್ಸ್ ಬಂದಿದ್ರು ಇನ್ನೂ ಪೋರ್ಟ್ಫೋಲಿಯೋನಲ್ಲಿ ಇಟ್ಕೊಂಡು ಇರೋರನ್ನ ನಾನು ನೋಡಿದ್ದೀನಿ. ಇಟ್ಕೊಂಡು ತಪ್ಪು ಅಂತ ಹೇಳ್ತಿಲ್ಲ. ನೀವು ಲಾಂಗ್ ರನ್ನಲ್ಲಿ ಅದರಲ್ಲಿ ಆ ಒಂದು ರೀತಿಯಾದಂಥ ಬಿಸ್ನೆಸ್ ಪ್ರಾಸ್ಪೆಕ್ಟ್ನ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಕೊಂಡೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ಉದಾಹರಣೆಗೆ ಮೊನ್ನೆ ರೀಸೆಂಟಾಗಿ ವಿಜಯ್ ಕೇಡಿ ಅವ್ರದ್ದು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಸುಮಾರು ಸ್ಟಾಕ್ಗಳಲ್ಲಿ ಈ ಥರ ತೊಗೊಂಡಿದ್ದಾರಲ್ವಾ, ನಿಮ್ಗೆ ಗೊತ್ತಿರ್ಬೋದು. ಸೆರಾ ಅಂತಿದೆ, ಇದು ಬಾತ್ರೂಮ್ ವೇರ್ ಕಂಪನಿ. ಅದು ಅದ್ರ ಜೊತೆಗೆ ಅವರು ತೇಜಸ್ ನೆಟ್ವರ್ಕ್ಸ್ ಅಂತ ಒಂದು ಟೆಲಿಕಾಂ ಕಂಪನಿ, ಅದರಲ್ಲಿ ಒಂದು ಬೆಟ್ ತಗೊಂತಾರೆ. ಇದ್ರ ಬಗ್ಗೆ ಹೇಳಿದಾಗ ಅವ್ರ ಮಧ್ಯದಲ್ಲಿ ಇನ್ನೂ ಕೆಳಗಡೆ ಹೋಗಿರಲ್ವ ಅಂದರೆ ಹೋಗಿರುತ್ತೆ. ಆದರೆ ಅವರ ನೆಟ್ ವರ್ತೆ ಅಷ್ಟಿದ್ದಾಗ ಒಂದು ಸ್ಟಾಕಲ್ಲಿ ಅಷ್ಟು ದೊಡ್ಡ ಮಟ್ಟಿನ ಬೆಟ್ಟನ್ನು ತೊಗೊಳಕ್ಕೆ ಅವರು ಶಕ್ತರಾಗಿರ್ತಾರೆ. ಆದರೆ ನಾವೇನು ಮಾಡಿರ್ತೀವಿ, ನಮ್ಮ ಕೋರ್ ಪೋರ್ಟ್ಫೋಲಿಯೋನ ನಮ್ಗೆ ಇರೋ ಒಂದು ಏನು ಸೇವಿಂಗ್ಸ್ ಇರುತ್ತೋ ಅದರಲ್ಲಿ ಮಾಡಕ್ಕೆ ಬಂದಾಗ ನೀವು ಒಂದೇ ಸ್ಟಾಕಲ್ಲಿ ಅಂಥ ದೊಡ್ಡ ಬೆಟ್ಟನ್ನು ತೊಗೊಳಕ್ಕೆ ಆಗಲ್ಲ. ಆದರೆ ಏನಾಗುತ್ತೆ ಅಂತಂದರೆ ಕ್ಯಾಪಿಟಲ್ ಎರೋಷನ್ ಆಗ್ತಾ ಹೋಗುತ್ತೆ. ಓಕೆ, ನೀವು ಏನಾದ್ರು ಒಂದು ಸೈಜಬಲ್ ಪೋರ್ಟ್ಫೋಲಿಯೋ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಾದಂಥ ಕೋರ್ ಪೋರ್ಟ್ಫೋಲಿಯೋ ಮಾಡಿದ್ರೆ ಅಂದರೆ ಆಮೇಲೆ ನೀವು ಸ್ಯಾಟಲೈಟ್ ಪೋರ್ಟ್ಫೋಲಿಯೋ ಮಾಡಬೇಕಾದ್ರೆ ನೀವು ಈ ಥರ ಪಿಕ್ಗಳನ್ನು ತಗೋಬೋದು. ನಿಮಗೆ ಒಂದು ಸ್ವಲ್ಪ ಲಾಸ್ ಆದ್ರೂ ಒಂದು 20% ಇರುತ್ತೆ. ನಿಮ್ಮ 80% ಅಥವಾ 70% ನಿಮ್ಮ ಪೋರ್ಟ್ಫೋಲಿಯೋ ಕೋರ್ ಪೋರ್ಟ್ಫೋಲಿಯೋದಲ್ಲಿ ಇರೋದ್ರಿಂದ ನೀವು ಸೇಫ್ ಆಗಿರ್ತೀರ ಲಾಂಗ್ ರನ್ನಲ್ಲಿ. ಸೊ ಆ ರೀತಿಯಾಗಿ ನಿರ್ಧಾರ ಮಾಡ್ಕೋಬೇಕು. ಆದರೆ ಏನು ಮಾಡಿಬಿಡ್ತೀರಾ, ಇವಾಗ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗಿಬಿಟ್ಟಿದೆ. ನ್ಯೂಸಲ್ಲಿ ಯಾರು ಬೇಕಾದರೂ ಸ್ಟಾಕ್ಸ್ ಬಗ್ಗೆ ಮಾತಾಡ್ಬೋದು. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಏನಾಗುತ್ತೆ, ಎಲ್ಲೋ ಒಂದು ಯಾರಿಗೋ ಒಂದು 3 times ಬಂದಿತ್ತು 4 times ಬಂದಿತ್ತು ಅಂತ ಅವಾಗ ಎಂಟ್ರಿ ಕೊಡಕ್ಕೆ ಬರ್ತೀವಿ ನೋಡಿ. ಸುಮಾರು ಯಾಕೆಂತ ಹೇಳ್ತಾ ಇದ್ದೀನಿ, ಇವತ್ತು ರೈಲ್ವೆ ಸ್ಟಾಕ್ಸ್ಗಳಲ್ಲಿ ತುಂಬ ದೊಡ್ಡ ಕರೆಕ್ಷನ್ ಆಗಿದೆ. ಸುಮಾರು ಜನ ಕೇಳ್ತಾನೆ ಇದ್ರಿ IRFC, ಸುಮಾರು ಇರ್ಕಾನು ಈ ಥರ ಸ್ಟಾಕ್ಗಳನ್ನು. ಬಟ್ ನಾನು ಹೇಳ್ತಿದ್ದೆ ಮೊದಲಿಂದ ನನ್ನ ವ್ಯೂ IRCTC ಒಂದರಲ್ಲೇ ನಂಬಿಕೆ ಇರೋದು. IRCTC ಕರೆಕ್ಷನ್ ಆಗಿಲ್ಲ ಅಂದರೆ ಆಗಿದೆ, ಆದರೆ ಅಷ್ಟೊಂದು ರನ್ ಆಗಿರಲಿಲ್ಲ ಅಲ್ವಾ. IRCTC ಓವರ್ ರನ್ ಆಗಿಲ್ಲ. ಸೊ ಒಂದು 40% ರನ್ ಆಗಿರ್ಬೋದು, ಆದರೆ ಏನೊಂದು 3 times 2 times ಎಲ್ಲ ರನ್ ಆಗಿತ್ತಲ್ಲ ಬೇರೆ ಕಂಪ್ನಿಗಳು, ಆ ಥರ ರನ್ ಆಗಿರಲಿಲ್ಲ. ಸೊ ಹಾಗಾಗಿ ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಸೊ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಒಂದು ಎಕ್ಸ್ಪೆಕ್ಟೇಷನ್ಗೂ ಒಂದು ನಾವು ಮಿತಿ ಇಟ್ಕೋಬೇಕು. ಸೊ ನಾವು ಅಥವಾ ನೀವೇನು ಮಾಡ್ಬೋದು, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ನ ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅಂತ ನೀವು ನೋಡಬಾರ್ದು. ಸೊ ಎರಡನ್ನೂ ಮಾಡಲಿಲ್ಲ ಅಂತಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಇವತ್ತು ಇಷ್ಟೊಂದು ಬಿದ್ದುಬಿಟ್ಟಿದೆಯಲ್ಲ ಇವಾಗ ಅಂತ ನೋಡಿ. ಯಾಕೆಂದರೆ ಜಸ್ಟ್ ಶುಕ್ರವಾರ ಒಬ್ಬರು ನನಗೆ ಮೆಸೇಜ್ ಮಾಡಿ 10 ಕ್ವಾಂಟಿಟಿ ಇದೆ ಸರ್, ಏನು ಮಾಡಲಿ ಅಂತ ಕೇಳಿದ್ರು. ಸರ್ ಸೆಲ್ ಮಾಡಿ ಪ್ರಾಫಿಟ್ ಅವರು ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅವ್ರು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ರು. ಇವಾಗ ಅವ್ರಿಗೆ ಅನ್ಸೋದಿಲ್ಲ. ಸೊ ಈ ರೀತಿಯಾಗಿ ಬೇರೆ ಬೇರೆ ಥರಗಳಿದೆ ನೋಡಿ. ಯಾವತ್ತು ಟಾಪ್ನು ಹಿಡಿಯೋಕ್ಕಾಗಲ್ಲ, ಯಾವತ್ತು ಬಾಟಮ್ನು ಹಿಡಿಯೋಕ್ಕಾಗೋದಿಲ್ಲ. ಸೈಕಾಲಜಿ ಬಗ್ಗೆ ನಿಮಗೆ ಹೆಲ್ಪ್ ಬೇಕು ಅಂದರೆ ಮೈಂಡ್ಫುಲ್ ಅನ್ನೋ ಪ್ಲೇ ಲಿಸ್ಟ್ ಇದೆ. ಜೊತೆಗೆ ಶಾರ್ಟ್ ಸೀರೀಸಲ್ಲಿ 10 ಬೆಸ್ಟ್ ಪ್ರಾಕ್ಟೀಸಸ್ ಯಾವುದು ಟ್ರೇಡಿಂಗ್ಗೆ ಮತ್ತು ಇನ್ವೆಸ್ಟಿಂಗಿಗೆ ನನಗೆ ಏನು ಅನಿಸಿದೆಯೋ ಅದನ್ನು ನಾನು ಒಂದು ವೀಡಿಯೋ ಮಾಡ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋದನ್ನ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ನಿಫ್ಟಿನಲ್ಲಿ ಈಗ 21,200 21,500 ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಈ ವಾರ ಎಕ್ಸ್ಪೈರಿಗೆ, ಅಂದರೆ ನಾಳೆ ನಾಡಿದ್ದಿಗೆ. ಇಲ್ಲ ಇದರಿಂದ ಫಾಲ್ ಕಂಟಿನ್ಯೂ ಬರ್ತಾ ಹೋಯ್ತು ಅಂದರೆ 21,000 ಟೆಸ್ಟ್ ಆಗ್ತಾ ಹೋಗುತ್ತೆ. ಸೊ 21,000 ರೌಂಡ್ ಲೆವೆಲ್ ಆಗಿರುತ್ತೆ, ಇಂಪಾರ್ಟೆಂಟ್ ಸಪೋರ್ಟ್ ಆಗಿರುತ್ತೆ. ಹಾಗಾಗಿ ಕೆಳಗಡೆ ಬಂದರೆ 21,000 ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನೋಡೋದಾದರೆ ಎಂಥ ಫಾಲ್ ಇವತ್ತು, 1,500 ಪಾಯಿಂಟ್ಸ್ ಫಾಲ್ ಏನಾಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ. 2 ವಾರದಿಂದ ದೊಡ್ಡದಾಗಿ ಫಾಲ್ ಬರ್ತಾ ಇದೆ ನೋಡಿ. ನಿಫ್ಟಿನಲ್ಲೂ ಮಾತಾಡ್ಕೊಂಡಿದ್ವಿ. ವೀಕ್ಲಿ ಕ್ಯಾಂಡಲ್ ಅಥವಾ ಮಂತ್ಲಿ ಕ್ಯಾಂಡಲ್ ನೀವು ನೋಡೋದಾದರೆ ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ಮಂತ್ಲಿ ಕ್ಯಾಂಡಲ್ ಅನಿಸುತ್ತೆ ನಾವು ನೋಡಿದ್ದು, ಅಥವಾ ಬ್ಯಾಂಕ್ ನಿಫ್ಟಿನಲ್ಲ, ನಾನು ಮರ್ತೋದೆ ನಾನು. ಮಂತ್ಲಿ ಕ್ಯಾಂಡಲ್ ಬ್ಯಾಂಕ್ ನಿಫ್ಟಿನಲ್ಲಿ ಇದು ನೀವು ನೋಡೋದಾದರೆ ಇದನ್ನ ಪೂರ್ತಿ ಇದು ಒಂದು ಎಂಗಲ್ಫಿಂಗ್ ಪ್ಯಾಟರ್ನ್ ಆಗಲ್ಲ. ಯಾಕೆಂದರೆ ಈ ಹೈನ ಮಾಡಿಲ್ಲ. ಬಟ್ ಇಲ್ಲಿ ನಿಮಗೆ ಒಂದು ಸರಿಸಮಾನವಾಗಿರುವಂಥ ಕ್ಯಾಂಡಲ್ ಬರ್ತಾ ಇದೆ. ನೋಡ್ತಾ ಹೋಗೋಣ. ಆ ಗ್ಯಾಪು ಕೂಡ ಇರೋದ್ರಿಂದ 44,800 ಬರ್ಬೋದೇನೋ ಅಂತ ನಾವು ಮಾತಾಡ್ಕೊಂಡಿದ್ವಿ ಹೋದ ವಾರ. ಸೊ ಇವತ್ತು ಇಷ್ಟು ದೊಡ್ಡ ಫಾಲ್ ಬಂದಿದೆ. ಬಟ್ ಇದರಲ್ಲೂ ಸೇಮು. ಯಾಕೆಂತಂದರೆ ಇಲ್ಲಿ ಒಂದು ಸಪೋರ್ಟ್ ಲೆವೆಲ್ಗಳಿತ್ತು. ಈ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಅದ್ರ ಮೇಲ್ಗಡೆ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನಿಂಗ್ ಮಾಡಿ ರಿಜೆಕ್ಷನ್ ಬರ್ತಾ ಇದೆ ಅಂತಂದ್ರೂ
ಇಲ್ಲಿಂದ ಇಲ್ಲಿಗೆ ನೀವು ಟ್ರೇಡ್ ಮಾಡಿದ್ರು ಬೇಕಾದಷ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಒಂದು 500-600 ಪಾಯಿಂಟ್ಸ್ ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಎಲ್ಲಿ ಮಧ್ಯೆ ಎಂಟ್ರಿ ಕೊಟ್ಟಿದ್ರು, ಅಂದರೆ ಇದನ್ನು ಸ್ಟಾಪ್ ಲಾಸ್ ಇಟ್ಕೊಂಡು ಇಲ್ಲಿ ಅಂತ ಅಥವಾ ಇಲ್ಲಿಂದ ಇಲ್ಲಿಗೆ ಅಂತ. ಬಟ್ ಇಷ್ಟನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿರೋ ಸಾಧ್ಯತೆ ಕಮ್ಮಿ ಇರುತ್ತೆ. ನಾನು ಮಾರ್ಕೆಟ್ ಜೊತೆ ಇರಲಿಲ್ಲ, ಅದು ಇದ್ದಿದ್ರು ಇಷ್ಟೊಂದು ಟ್ರೇಡ್ನ ನಾವು ಉಳಿಸ್ಕೊಂಡಿರೋಕ್ಕೆ ಸಾಧ್ಯತೆ ಕಮ್ಮಿ ಇರುತ್ತೆ. ಅದಕ್ಕೆ ಯಾವ ಥರ ಹೇಳ್ತಿರ್ತೀನಿ ನೋಡಿ, ಬಸ್ ಸ್ಟ್ಯಾಂಡಲ್ಲೇ ಓಪನ್ ಆಗಿ ಕೆಳಗಡೆ ಬಂದರೆ ಮೇಲ್ಗಡೆ ಹೋದರೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ. ಬಟ್ ಇವತ್ತೇನು ಪಕ್ಕಾ ಟ್ರ್ಯಾಪ್ ಮಾಡಿಸಿದ್ದಾರೆ. ಇಲ್ಲಿ ಓಪನಿಂಗಲ್ಲಿ ಯಾರಾದರೂ ಓಕೆ ಈ ಝೋನಲ್ಲಿದೆ, ಒಂದು ಸ್ಕ್ವೀಸ್ ಆಗ್ತಾ ಬಂದಿತ್ತು, ಇಲ್ಲಿಂದ ಮೇಲ್ಗಡೆ ಓಪನಿಂಗ್ ಕೊಟ್ಟಿದೆ, ಇವತ್ತು ಇಲ್ಲಿ ಬಂದ್ರೂ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ ಅಂತ ಯಾರಾದರೂ ಸಿ ಪೊಸಿಷನ್ ಬೆಳಗ್ಗೆ ಎಕ್ಸಿಕ್ಯೂಟ್ ಮಾಡಿದರೆ ಅವ್ರಿಗೆಲ್ಲ ಇವತ್ತು ಎಕ್ಸಿಕ್ಯೂಟ್ ಲಾಸ್ ಆಗ್ತಾ ಹೋಗಿರುತ್ತೆ. ಅಥವಾ ಇಲ್ಲಿ ಯಾರಾದರೂ ಪಿ ಪೊಸಿಷನ್ ತೊಗೊಂಡಿದ್ರು ಇಲ್ಲಿ ವಾಪಸ್ ಬೇಸ್ ಇದೆ, ಇಲ್ಲಿ ಎಲ್ಲರೂ ಎಕ್ಸಿಟ್ ಮಾಡೋಣ ಅಂತ ಎಕ್ಸಿಟ್ ಮಾಡ್ಕೊಂಡಿದ್ರು ಫುಲ್ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿರೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಆ ಫಿಯರ್ ಅನ್ನೋದು ಕೆಳಗಡೆ ಬರ್ತಾನೆ ಹೋಗಿದೆ. ಇವತ್ತು ದೊಡ್ಡದಾಗಿ ಒಂದು ಫಾಲ್ ಬಂದು ನೋಡಲಿಕ್ಕೆ ಸಿಕ್ಕಿದೆ. ಸೊ 45,000 ಬಂದು ಟೆಸ್ಟ್ ಆಗಿದೆ. ಈಗ 45,300 ಅನ್ನೋದು ಇವತ್ತು ನೋಡಿ, ಇವತ್ತು ಅಲ್ಲೊಂದು ಅಟೆಂಪ್ಟ್ ಮಾಡಿದ್ದಾರೆ ಮೇಲೆ ತೊಗೊಂಡು ಹೋಗೋಕ್ಕೆ, ಆಗದಲ್ಲೇ ಕೆಳಗಡೆ ಬಂದಿದೆ. ಸೊ ರೆಸಿಸ್ಟೆನ್ಸ್ ಅಂದರೆ 45,300 ಆಗಿರುತ್ತೆ. 45,000 ಅಷ್ಟು ಸುಲಭಕ್ಕೆ ಬಿಟ್ಟು ಕೊಡೋದಿಲ್ಲ. ಸೊ ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ವೆರಿ ಬೋರಿಂಗ್ ಎಕ್ಸ್ಪೈರಿ ಆಗಿ ಕೂಡ ಇರ್ಬೋದು. ಅಂದರೆ 45,500ರಿಂದ 45,000 ಈ ಝೋನ್ ಒಳಗಡೆ ಒಂದು ಸಣ್ಣದಾಗಿ ಮುಗಿಸುವಂಥ ಎಕ್ಸ್ಪೈರಿ ಕೂಡ ಆಗಿರ್ಬೋದು. ಅಥವಾ ಫಾಲ್ ಕಂಟಿನ್ಯೂ ಬರ್ತಾ ಹೋಯಿತು ಅಂತಂದರೆ ನಾವು ಮತ್ತೆ 44,187 ಅಂತ ಕಾಣಿಸ್ತಾ ಇದೆ. ಈ ಟ್ರೆಂಡ್ ಲೈನು ಕೂಡ ಅಲ್ಲಿದೆ. ಬಟ್ 45,000 ಅಷ್ಟು ಸುಲಭಕ್ಕೆ ಬಿಟ್ಕೊಡೋದಕ್ಕಿಲ್ಲ. ಎವ್ರಿ 100 ಪಾಯಿಂಟ್ಸ್ ಇಂಪಾರ್ಟೆಂಟು. ಬಟ್ ಇಷ್ಟು ದೊಡ್ಡ ಫಾಲ್ ಬರ್ತಿರೋದ್ರಿಂದ ಹಳೆ ರೆಫರೆನ್ಸನ್ನು ಒಂದ್ಸಲ ನೋಡ್ಕೊಂಬೋಣ. ಇಲ್ಲಿ ನೀವು ನೋಡೋದಾದರೆ 44,800 ನನಗೆ ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಬಂದರೆ 45,000 ಬ್ರೇಕ್ ಆದರೆ 44,800 ಟಾರ್ಗೆಟ್ ಮಾಡ್ತಾ ಹೋಗೋದು. ಅದಕ್ಕಿಂತ ಕೆಳಗಡೆ ಹೋದರೆ ನೋಡ್ತಾ ಹೋಗೋಣ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. 44,500, 44,000 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು ಮುಂಬರುವ ದಿನಗಳಲ್ಲಿ. ಸೊ ಸ್ವಲ್ಪ ಹುಷಾರಾಗಿರಿ. ಈ ಟ್ರೆಂಡ್ ಲೈನ್ ಹತ್ರ ಬರ್ತಾ ಇದೆ. ಈ ಟ್ರೆಂಡ್ ಲೈನ್ ಯಾವುದು ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಕೋವಿಡಿಂದ ಹಾಕೊಂಡಿರೋಂಥ ಟ್ರೆಂಡ್ ಲೈನ್. ಕೋವಿಡಲ್ಲಿ ಏನು ಒಂದು ಲೋ ಮಾಡಿತ್ತಲ್ಲ, ಅದಾದಮೇಲೆ ಬಂದಿರುವಂಥ ಟ್ರೆಂಡ್ ಲೈನ್ ನೋಡಿ, ಇಲ್ಲಿ 2020ರಿಂದ. ಸೊ ಆ ಟ್ರೆಂಡ್ ಲೈನ್ನ ಮತ್ತೆ ಟಚ್ ಮಾಡೋಕ್ಕೆ ಬರ್ತಾ ಇದೆ ಅಂತಂದರೆ ಏನು ಅರ್ಥ, ಇನ್ವೆಸ್ಟ್ ಮಾಡಬೇಕು ಅಂತ. ಈ ಟ್ರೆಂಡ್ ಲೈನ್ನ ಬ್ರೇಕೇ ಆಗಿಲ್ಲ 3-4 ವರ್ಷದಲ್ಲಿ. ಯಾವಾಗ ಟ್ರೆಂಡ್ ಲೈನ್ ಹತ್ರ ಬಂದಿದೆಯೋ ಅಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ, ಯಾವಾಗ ಬಂದಿದೆಯೋ ಅಲ್ಲಿ ತೊಗೊಂಡೋಗಿದೆ ನೋಡಿ. ಬೇಕಾದರೆ ತೆಗೆದುಬಿಟ್ಟು ತೋರಿಸ್ತೀನಿ ಈ ರೀತಿಯಾಗಿ ನೋಡಿ. ಟ್ರೆಂಡ್ ಲೈನ್ನ ಬೀಟ್ ಮಾಡೇ ಇಲ್ಲ ನಾವು. ಸೊ ಈಗ ಒಂದು ಸ್ಕ್ವೀಸ್ ಆಗ್ತಾ ಬಂದಿದೆ ಇಲ್ಲಿ ನಿಧಾನಕ್ಕೆ. ಏನಾದರೂ ಕರೆಕ್ಷನ್ ಬರ್ತಾ ಹೋಯಿತು ಅಂತಂದರೆ ತುಂಬ ದೊಡ್ಡದ ಕರೆಕ್ಷನ್ ಬರೋದು ಸಾಧ್ಯತೆ ಇರುತ್ತೆ. ಇದನ್ನು ಕೂಡ ನಾವು ಮಾತಾಡಿದ್ವಿ. ಬಟ್ ತುಂಬ ಮುಂದಿನ ಯೋಚನೆ ಮಾಡೋದು ಬೇಡ, ಆರಾಮಾಗಿರೋಣ ಅಂತ. ಇದು ಬಜೆಟ್ ಇಂಪ್ಯಾಕ್ಟ್ ಆಗಿರ್ಬೋದು. ಅದು US ಮಾರ್ಕೆಟಲ್ಲಿ ಇವಾಗ ಟ್ರೆಜರಿ ಈಲ್ಡ್ ರೇಟ್ ಕಮ್ಮಿ ಮಾಡಿದಾರಲ್ಲ. ಸೊ US ಮಾರ್ಕೆಟೇ ಅಟ್ರಾಕ್ಟಿವ್ ಇದೆ ಅಂತ FIS ಅಲ್ಲಿಗೆ ಹೋಗ್ತಾ ಇರ್ಬೋದು. ಏನು ಬೇಕಾದರೂ ಆಗಿರ್ಬೋದು. FID ಟ್ರ್ಯಾಕ್ ಮಾಡಿದವರು ದಯವಿಟ್ಟು ಹೇಳಿ. ಬಟ್ ಓವರ್ ವ್ಯಾಲ್ಯೂಷನ್ ಆಗಿತ್ತು ಅಂದರೆ ಖಂಡಿತ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬಾಕಿ ಇತ್ತು. ಇನ್ನು ಹೇಳ್ತಾನೆ ಇದ್ವಿ, ಇದು ಕ್ರ್ಯಾಶ್ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಒಂದು ಹೆಲ್ದಿ ಕರೆಕ್ಷನ್ ಆಗಬೇಕು, ಮುಂದೆ ಒಂದು ಒಳ್ಳೆ ರ್ಯಾಲಿ ಆಗಬೇಕು ಅಂದರೆ ಈಗ ನಿಲ್ಲಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ. ಅದೇ ರೀತಿಯಾಗಿ ಬಿಹೇವ್ ಆಗ್ತಾ ಇದೆ ಮಾರ್ಕೆಟ್. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ವಾ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಎಂಥ ದೊಡ್ಡ ಫಾಲ್ ಇವತ್ತು. ಲಕ್ಕಿಲಿ ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು. ಇಲ್ಲ ಅಂತಂದರೆ ದೇವರಾಗೈತಿ. ಇವತ್ತು ನೋಡಿ, ಇವತ್ತು 20,900, 20,800 ನಿಮಗೆ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಕೆಳಗಡೆ ನಮಗೆ ಸೇಫ್ ಝೋನ್ ಅಂತಂದರೆ ಇಲ್ಲಿ 20,500, 20,400 ಈ ಬೇಸಲ್ಲಿ ಇದ್ದೆ ನಾನು. ಆದರೆ ಇಲ್ಲೂ ಬಂದು ಇಲ್ಲಿ ಫಾಲ್ ಹೋದಾಗ ಒಂದು ಸ್ಟಾಪ್ ಲಾಸ್ ನಂದು ಹಿಟ್ ಆಗೋಯ್ತು. ಬಟ್ ಅಲ್ಲಿ ಏನಾದ್ರು ತೊಗೊಂಡಿರಲಿಲ್ಲ ಅಂತಂದರೆ ಇನ್ನೂ ಅದರ ಡಬಲ್ ಸ್ಟಾಪ್ ಲಾಸ್ ಇಲ್ಲಿ ಕೆಳಗಡೆ ನೋಡಲಿಕ್ಕೆ ಇತ್ತು. ಸೊ ಹಾಗಾಗಿ ಫಿನ್ ನಿಫ್ಟಿ ಎಕ್ಸ್ಪೈರಿ ದಿನ ಬರೋದಿಲ್ವಾ ಅಂತಂದರೆ ಬರುತ್ತೆ ನೋಡಿ. ಎಲ್ಲ ಸೆಕ್ಟರ್ಗಳು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇದೊಂದು ಟಿಪಿಕಲ್ ಡೇ. ಬಟ್ ಈ ಥರ ಆಗುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ. ಯಾವಾಗ ಎವ್ರಿ ಡೇ ಎಕ್ಸ್ಪೈರಿ ಅಂತ ಆಗೋಯ್ತಲ್ಲ, ಅವಾಗಿಂದ ನೀವು ನೋಡ್ತಾ ಬರೋದಾದರೆ ಎಕ್ಸ್ಪೈರಿ ದಿನಗಳು ಯಾವ ಇಂಡೆಕ್ಸ್ ಇರುತ್ತೋ ಅದು ಸಾಮಾನ್ಯ ಒಂದೇ ಝೋನಲ್ಲಿರುತ್ತೆ. ಬಟ್ ಇವತ್ತು ಹೊರತುಪಡಿಸಿದ್ದೀನಿ. ಆದರೆ ಇದಕ್ಕೆ ಎಲ್ಲಿ ಮಾತಾಡಿದ್ವಿ, ಎಗೇನ್ ಶುಕ್ರವಾರದ ವಿಡಿಯೋ ಅಥವಾ ಶನಿವಾರದ ವಿಡಿಯೋ ಯಾರು ನೋಡಿದ್ದೀರಾ ಅಂತಂದರೆ ಇಲ್ಲಿ ಬ್ಯಾಕ್ಡ್ರಾಪಲ್ಲಿ ಒಂದು ಡೌನ್ ಟ್ರೆಂಡ್ ಇದೆ. ಇಲ್ಲಿ ನಮ್ಗೆ ಏನಾಗ್ತಾ ಇದೆ, ಒಂದು ಚಾನಲ್ ಮಾಡ್ತಾ ಬಂದಿದೆ. ಇದನ್ನ ನಾವು ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತಲೇ ಕರಿತೀವಿ. ಸೊ ಇಲ್ಲಿ ಏನಾದ್ರು ಸೆಲ್ಲಿಂಗ್ ಬಂತು ಅಂದರೆ ಜೋರಾಗಿ ಬರುವಂಥ ಸಾಧ್ಯತೆ ಇರುತ್ತೆ ಅಂತ ಮಾತಾಡಿದ್ವಿ. ಅದೇ ರೀತಿ ಅಂತ ಪ್ಯಾಟರ್ನ್ ಸಿಕ್ಕಿದೆ. ಸೊ 20,000, 19,994, 20,000 ಅನ್ನೋದು ಇಂಪಾರ್ಟೆಂಟ್ ಝೋನ್ ಆಗ್ತಾ ಹೋಗುತ್ತೆ ಫಿನ್ ನಿಫ್ಟಿನಲ್ಲಿ. ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ ಮಾತಾಡೋದಾದರೆ HUL 2,450 ಲೆವೆಲ್ಗಿಂತ ಬಂದಾಗ ನನ್ನ ಪೋರ್ಟ್ಫೋಲಿಯೋಗೆ ಡಿಮ್ಯಾಟ್ ಖಾತೆಗೆ ಆ್ಯಡ್ ಆಗಿತ್ತು. ಐ ಥಿಂಕ್ ಶುಕ್ರವಾರನ ಅಥವಾ ಶನಿವಾರನ ಆ್ಯಡ್ ಆಗಿತ್ತು. ಈಗ ನಾನು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ 2022ರಿಂದ ಇಲ್ಲಿ ಸಪೋರ್ಟ್ ತೊಗೊಂಡು ಹೋಗ್ತಂಥ ಝೋನು ಅದನ್ನ ವೀಕ್ ಆಗಿ ಬರ್ತಾ ಇದೆ. ಅಂದರೆ ಈಗ ಸ್ಟಾಕ್ ವೀಕ್ ಆಗಿದೆ. ಬಸ್ ಸ್ಟ್ಯಾಂಡ್ ಬ್ರೇಕ್ ಆಗಿದೆ ಅಂದರೆ ಅರ್ಥ ಏನು, ಬಸ್ ಸ್ಟ್ಯಾಂಡ್ ಅಷ್ಟೇ ದೊಡ್ಡ ಫಾಲು ಬರಲಿಕ್ಕೆ ಸಾಧ್ಯತೆ ಇದೆ. ಸೊ 2,200 ಲೆವೆಲ್ ತನಕ ಯಾವುದು ಹಿಂದೂಸ್ತಾನ್ ಯೂನಿಲಿವರ್ಗೆ ಬಂದು ಟೆಸ್ಟ್ ಹೋಗುವಂಥ ಸಾಧ್ಯತೆ ಇದೆ. ಸೊ ಯಾರಾದರೂ ಫ್ರೆಶ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ಸ್ವಲ್ಪ ಹಂತವಾಗಿ ಮಾಡ್ತಾ ಹೋಗಿ. 2,300 ಲೆವೆಲ್ಗೆ ನೀವು ನೆಕ್ಸ್ಟ್ ಇವಾಗ ಇನ್ವೆಸ್ಟ್ ಮಾಡಿದರೆ ಏನೂ ತಪ್ಪಿಲ್ಲ. ಒಂದು ಲಾಟನ್ನು ಇನ್ನೊಂದು ಲಾಟ್ನ ನೀವು 2,300ಕ್ಕೆ ತೊಗೋಬೋದು. ಅದೇ ರೀತಿಗೆ ಇನ್ನೊಂದು ಲೆಗ್ನ ನೀವು 2,200ಕ್ಕೆ ಬರ್ಬೋದು. 2,200 ಅನ್ನೋದು ಸ್ಟಾಕಲ್ಲಿ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. FMCG ಸೆಕ್ಟರ್ ಸಾಮಾನ್ಯವಾಗಿ ಒಂದು ಡಿಫೆನ್ಸಿವ್ ಸೆಕ್ಟರ್ ಆಗಿರುತ್ತೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ. ಆದರೆ ಈ ಸಲ ಅದಕ್ಕೆ ಒಂದು ಎಕ್ಸೆಪ್ಷನ್. ಯಾಕೆಂದರೆ FMCG ಸೆಕ್ಟರೇ ಹೊಡ್ತಾ ತಿಂತಾ ಇದೆ ಬಿಕಾಸ್ ಆಫ್ ರಾ ಮೆಟೀರಿಯಲು, ಪಾಮ್ ಆಯಿಲು, ಯುದ್ಧ ಇದೆಲ್ಲ ಆಗಿದ್ದರಿಂದ. ಸೊ 2,200 ಅನ್ನೋದು ತುಂಬ ಒಳ್ಳೆ ಲೆವೆಲು. ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ HUL ಅಲ್ಲಿ 2,800ಕ್ಕೆ ಹೋಗಿದ್ದಂಥ ಸ್ಟಾಕು 2,200ಕ್ಕೆ ಬಂದರೆ ಖಂಡಿತ ನೀವು ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಎಗೇನ್ ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನಾನು ಕೂಡ HUL ಸ್ಟಾಕಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ. ಜೊತೆಗೆ ನಾನು ಹೇಳಿದ ಮಾತಕ್ಕೆ ನೀವು ಯಾವುದೇ ಸ್ಟಾಕನ್ನು ಟ್ರೇಡ್ ಮಾಡೋದಾಗಲಿ ಇನ್ವೆಸ್ಟ್ ಮಾಡೋದಾಗಲಿ ಮಾಡಬಾರ್ದು. ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ವೆರಿ
ಇಂಪಾರ್ಟೆಂಟ್. 1900 ಲೆವೆಲ್ಗೆಲ್ಲ ಬಂದರೆ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ, ಬಟ್ 2200 ಲೆವೆಲ್ ಅನ್ನೋದು ಕೂಡ ತುಂಬ ಒಳ್ಳೆ ಲೆವೆಲ್ ಆಗ್ತಾ ಹೋಗುತ್ತೆ. HUL ಅಲ್ಲಿ ಆ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಲಾಂಗರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್ ಕೆಳಗಡೆ ಕೊಡ್ತಾ ಇರೋದ್ರಿಂದ ನೋಡೋಣ ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಏಷ್ಯನ್ ಪೇಂಟ್ಸ್ ಇವಾಗ ನಾವು ಹಾಕೊಂಡಿದ್ದ ಲೆವೆಲ್ಗೆ ಎಕ್ಸಾಕ್ಟ್ ಆಗಿ ಇವತ್ತು ಬಂದು ಟಚ್ ಆಗಿ ಮೇಲ್ಗಡೆ ಹೋಗಿದೆ ನೋಡಿ. 3024 3000ದಿಂದ 2800 ಇದು ಒಳ್ಳೆ ಲೆವೆಲ್ ಆಗುತ್ತೆ ಏಷ್ಯನ್ ಪೇಂಟ್ಸಲ್ಲಿ. ಲಾಂಗ್ ಟರ್ಮಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇದರಲ್ಲೂ ಕೂಡ ನೀವು ನೋಡ್ತಾ ಬರೋದಾದರೆ ಸುಮಾರು ವರ್ಷದಿಂದ ಸ್ಟಾಕು ಇದೇ ಝೋನಲ್ಲಿ ಕಚ್ಕೊಂಡಿದೆ. ಸೊ ಇಲ್ಲಿ ಬಂದಾಗೆಲ್ಲ ಸಪೋರ್ಟ್ ತಗೊಳ್ಳೋಂಥ ಝೋನು. ಸೊ 2800ಕ್ಕೆ ಬಂದಾಗ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು ಯಾರಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದಾರೆ ಅಂದರೆ. 3600 ಆಲ್ ಟೈಮ್ ಹೈ ಲೆವೆಲು, 2800 ಅಂತಂದರೆ ಒಳ್ಳೆ ವ್ಯಾಲ್ಯೂಷನ್ಗೆ ಸಿಗ್ತಾ ಇದೆ ಅಂತ. ಮತ್ತು ಇನ್ನೊಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ ನೋಡಿ. ₹100 ಇರುತ್ತೆ ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ಸ್ಟಾಕು, 20% ಫಾಲ್ ಆಯಿತು ಅಂತ ಇಟ್ಕೊಳ್ಳೋಣ. ಸ್ಟಾಕು 20% ಫಾಲ್ ಆದರೆ ಎಲ್ಲಿಗೆ ಬರುತ್ತೆ? ₹80 ಬರುತ್ತೆ. ಕರೆಕ್ಟಾ? ₹100 ಇದ್ದಿದ್ದು 20% ಫಾಲ್ ಆದರೆ ₹80 ಬರುತ್ತೆ. ಈಗ ₹80 ಬಂದು 20% ಫಾಲ್ ಆಗಿದೆ ಅಂತ ನೀವು ಆ್ಯಡ್ ಮಾಡ್ಕೊಳಕ್ಕೆ ಹೋದರೆ ವಾಪಸ್ ಇದು 20% ಜಂಪ್ ಆದರೆ ಎಲ್ಲಿಗೆ ಹೋಗುತ್ತೆ ಹೇಳಿ? 100ಕ್ಕೆ ಹೋಗುತ್ತಾ? ಇಲ್ಲ, ₹96ಗೆ ಹೋಗೋದು. ಯಾಕೆ? ಕ್ಯಾಲ್ಕುಲೇಟ್ ಮಾಡಿ ನೋಡಿ. 100ಕ್ಕೆ 20% ಅಂತಂದರೆ ನಿಮಗೆ ಎಷ್ಟಾಗುತ್ತೆ? 1%ಗೆ ನಿಮಗೆ ₹1 ಅಲ್ವಾ? 100ಕ್ಕೆ 1% ₹1, 20% ಅಂದರೆ 20 ಹೋದರೆ ₹80 ಆಯಿತು. ಆದರೆ ₹80ಗೆ 1% ಅಂದರೆ ಎಷ್ಟಾಗುತ್ತೆ? ₹1 ಆಗಲ್ಲ, 80 ಪೈಸೆ. 10% ಅಂದರೆ ₹8. ಸೊ 20% ಅಂದರೆ ₹16. ಸೊ ₹96 ಹೋಗಿ ನಿಲ್ಲುತ್ತೆ ಅಷ್ಟೇ. 20% ವಾಪಸ್ ರಿಕವರಿ ಕೊಟ್ಟರು. ಇದು ಒಂದು ಗೊತ್ತಿರಬೇಕಾಗುತ್ತೆ. ಯಾಕೆಂದರೆ ಫಾಲ್ ಆದಾಗ ನಮಗೆ ಎಷ್ಟು ಹೋಗಿರುತ್ತೋ ದುಡ್ಡು, ಮತ್ತೆ ಅಷ್ಟೇ ಪರ್ಸೆಂಟ್ ಗೇನ್ ಆದರೆ ನಿಮ್ಮದು ಈಕ್ವಲ್ ಆಗುತ್ತಾ ಅಂದರೆ ಇಲ್ಲ. ಇದು ಯಾರಿಗೆ ನೆನ್ಪಿಟ್ಕೋಬೇಕು? ಫಾಲ್ ಆಗಿದ್ದಿನ ನಿಮ್ಮ ಪೋರ್ಟ್ಫೋಲಿಯೋ ಅಥವಾ ನೀವು ಟ್ರೇಡಿಂಗ್ ಮಾಡಿದ್ದು ಏನಾದ್ರು ಒಂದು ನೆಗೆಟಿವ್ ಆಗಿ ಹೋಯಿತು ಅಂತಂದರೆ ಅದು ರಿಕವರ್ ಆಗೋಕ್ಕೆ ನೀವು ಎಷ್ಟು ಫಾಲ್ ಆಗಿರುತ್ತೋ ಅದಕ್ಕಿಂತ ಜಾಸ್ತಿ ಪುಷ್ ಬರಬೇಕಾಗುತ್ತೆ ಮಾರ್ಕೆಟಲ್ಲಿ. ಲಾಂಗ್ ರನ್ನಲ್ಲಿ ನೀವು ನೋಡಿದ್ರೆ ಮೇಲ್ಗಡೆ ಹೋಗುತ್ತೆ, ಆದರೆ ಆ ಸಮಯ ತಗೊಳ್ಳೋಂಥದ್ದು ಜಾಸ್ತಿ ಇರ್ಬೋದು. ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಹಾಗಂತ ಭಯ ಪಡ್ಕೋಬೇಕಂದ್ರೆ ಇಲ್ಲ. ಎವ್ರಿ ಆಪರ್ಚುನಿಟಿ ಅದಕ್ಕೆ ಹೇಳಿರ್ತದ್ದು ಆನ್ ಡಿಪ್ಪಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ. ಒಂದೇ ಸಲ ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ವಿಡ್ರಾ ಮಾಡ್ಕೊಳ್ಳೋದಾಗಲಿ ಎರಡೂ ಮಾಡ್ತಾ ಹೋಗ್ಬೇಡಿ. ಒಂದು ಹಂತವಾಗಿ ಮಾಡ್ತಾ ಬನ್ನಿ ಅಂತ. ಸೊ 2800 ವೆರಿ ಗುಡ್ ಲೆವೆಲ್ ಯಾರಾದರೂ ಏಷ್ಯನ್ ಪೇಂಟ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂದರೆ. ಅದೇ ರೀತಿಯಾಗಿ ಸಿಪ್ಲಾ ಇವತ್ತು ಆಲ್ ಟೈಮ್ ಹೈ ದಾಟ್ ಹೋಗಿದೆ. ಇಲ್ಲೇ ನೋಡಿ ವಾಲ್ಯೂಮ್ ಜಾಸ್ತಿ ಆಗಿತ್ತು, ಬಟ್ ಫಂಡಮೆಂಟಲಿ ಸುಮಾರು ಸೌಂಡ್ ಮಾಡ್ತಾ ಇದ್ದಿತ್ತು ಇದು ಕಂಪನಿ. ಸೊ ಈಗ ನಿಮಗೆ ಒಳ್ಳೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಬಟ್ ಸಿಪ್ಲಾದಲ್ಲಿ ಇವಾಗ ಆಲ್ ಟೈಮ್ ಹೈಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ, ಬಟ್ ಫಾರ್ಮಾ ಸೆಕ್ಟರಲ್ಲಿ ಒಂದು ಪುಷ್ ಅಂತೂ ಬರ್ತಿರೋದು ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಶೇಪ್ ಆಗುತ್ತೆ ಅಂತ. ಬಟ್ ಸುಮಾರು ದಿನ ಇಲ್ಲಿ ನಿಂತಿತ್ತು, ಇದಕ್ಕೆ ಒಂದು ಬ್ರೇಕ್ಔಟ್ ಆಗಿರೋದ್ರಿಂದ ಬ್ರೇಕ್ಔಟ್ ಟ್ರೇಡ್ ಆಗಿರುತ್ತೆ. ಯಾರಾದರೂ ಆ ರೀತಿ ಟ್ರೇಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಅಂತಂದರೆ 1300 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸಿಪ್ಲಾದಲ್ಲಿ ಪೊಸಿಷನ್ನ ನೋಡ್ಬೋದು. 1500 ರೀಚ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಸಿಪ್ಲಾ ಶಾರ್ಟ್ ಟರ್ಮಲ್ಲಿ. ಅದೇ ರೀತಿಯಾಗಿ IRFCನಲ್ಲಿ ಇವತ್ತು ಒಂದು ದೊಡ್ಡ ಕರೆಕ್ಷನ್ ಬಂತು. ಎಷ್ಟು ದೊಡ್ಡ ಕರೆಕ್ಷನ್ ಬಂದಿದೆ ಇವತ್ತು? IRFCನಲ್ಲಿ 9% ಫಾಲ್ ಆಗಿದೆ. ಸೊ ತುಂಬ ಮೇಲ್ಗಡೆ ಹೋಗಿತ್ತು, ಓವರ್ ರನ್ ಆಗಿ ಹೋಗಿತ್ತು. ₹100 ಬರೋ ತನಕ ಈ ಸ್ಟಾಕನ್ನು ವಾಪಸ್ ಯಾರು ನೋಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ. ನೋಡೋಣ, ₹100 ಬಂದರೆ ಅಲ್ಲಿ ಒಂದು ಮೇಜರ್ ಸಪೋರ್ಟ್ ಇದೆ, ಆಗ ಯೋಚನೆ ಮಾಡೋದಂತೆ. ಇದ್ದವರು ಪ್ರಾಫಿಟ್ ಬುಕ್ ಮಾಡ್ಕೊಳೋದು ಸರಿಯಾದ ನಿರ್ಧಾರನೇ. ರೈಲ್ವೆ ತುಂಬ ಒಳ್ಳೆ ಸೆಕ್ಟ್ರು, ಮುಂಬರೋ ದಿನಗಳೆಲ್ಲ ಆಗಬೇಕು ಕರೆಕ್ಟು. ಆದರೆ ಸುಮಾರು ನ್ಯೂಸ್ ಫ್ಯಾಕ್ಟ್ರಿನ ಆಗಿದೆ. ₹10 ₹20 ಇದ್ದಿದ್ದಂಥ ಸ್ಟಾಕು 160ಕ್ಕೆ ಹೋಗಿದೆ. ಇನ್ನೇನು ಬೇಕು ನಿಮಗೆ? 7-8 ಟೈಮ್ಸ್ ನಿಮಗೆ ಆಗಿದೆ. ಈಗ ಪ್ರಾಫಿಟ್ ಬುಕ್ ಮಾಡ್ಕೊಳೋದು ಸರಿಯಾದ ನಿರ್ಧಾರ ಅಂತಲೇ ನನಗನ್ಸುತ್ತೆ. ಅದೇ ರೀತಿಯಾಗಿ IREDA ಬಗ್ಗೆ ಯಾಕೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ, ಸೋಲಾರ್ ಅಂತ ಬಂದಾಗ, ರಿನ್ಯೂವಬಲ್ ಎನರ್ಜಿ ಅಂತ ಬಂದಾಗ IREDA ಸ್ಟಾಕ್ ಬರುತ್ತೆ ನೋಡಿ. IPO ಲಿಸ್ಟ್ ಆದಾಗಿಂದ ನಮಗೆ ಒಂದು ವೀಕು ಕೂಡ ರೆಡ್ಡಲ್ಲಿ ಅಂದರೆ ತುಂಬ ದೊಡ್ಡ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿಲ್ಲ. ಹಾಗಂತ ಈಗ ಇನ್ವೆಸ್ಟ್ ಮಾಡಬೇಕಂದ್ರೆ ಆಗಲ್ಲ, ಯಾಕೆಂದರೆ ಆಲ್ ಟೈಮ್ ಹೈಲ್ ಹೋಗಿದೆ. ಆದರೆ IREDA ಅಥವಾ ಈ ಥರ ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಸ್ಟಾಕ್ಗಳೇನಿದೆ ಅದೆಲ್ಲ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಕಾರಣ ಸೋಲಾರ್ ಯೋಜನೆ. ಅದೇ ರೀತಿಯಾಗಿ ನೀವು ಬೋರೋ ರಿನ್ಯೂವಬಲ್ಸ್ ಅಂತ ಒಂದು ಕಂಪನಿ ಇದೆ. ಇದು ನೀವು ನೋಡೋದಾದರೆ ಆ ಗ್ಲಾಸ್ ಮಾಡ್ತಾರಲ್ಲ ಸೋಲಾರಿಗೆ, ಅದನ್ನು ಪ್ರಿಪೇರ್ ಮಾಡುವಂಥ ಕಂಪನಿ. ಇದರಲ್ಲಿ ನೀವು ನೋಡೋದಾದರೆ ಹೈ ವಾಲ್ಯೂಮಲ್ಲಿ ನೋಡಿ, ಮಾರ್ಕೆಟಿಗೆ ಯಾವಾಗಲೂ ಮುಂಚೆ ಗೊತ್ತಿರುತ್ತೆ ಇದು ಏನು ಅದು ಏನಂತ ಹೇಳ್ತಾರೆ, ಅಘೋಷಿತ ವಾಕ್ಯ ಅದು. ಸೊ ನಾವು ಅನ್ಬೋದು ನಮಗೆ ನ್ಯೂಸ್ ಬಂದ ಮೇಲೆ ಗೊತ್ತಾಯಿತು ನಾವೇನೋ ಕ್ಯಾಪ್ಚರ್ ಮಾಡಿದ್ವಿ ಅಂತ. ಮಾರ್ಕೆಟಿಗೆ ಅಂದರೆ ಬಿಗ್ ಪ್ಲೇಯರ್ಸಿಗೆ, ಮಾರ್ಕೆಟ್ ಅಂದರೆ ಇನ್ನೇನು ನಡೆಸೋರು ಅವರಲ್ವಾ, ಅವರಿಗೆ ಮುಂಚೆನೇ ಗೊತ್ತಿರುತ್ತೆ. ಯಾಕೆಂದರೆ ಅನೌನ್ಸ್ ಮಾಡಿದ್ದು ನಿನ್ನೆ ಸೂರ್ಯೋದಯ ಯೋಜನೆ ಅಂತ. ಆದರೆ ವಾಲ್ಯೂಮ್ ನೋಡಿ ಯಾವತ್ತಿಂದ ಜಾಸ್ತಿ ಆಗಿದೆ, ಜನವರಿಯಿಂದನೇ ಇದರಲ್ಲಿ ಜಾಸ್ತಿ ಆಗ್ತಾ ಬಂದಿದೆ. ಸೊ ಅದೇ ರೀತಿಯಾಗಿ ನೀವು ಸ್ಟಾಕ್ ಮೂಮೆಂಟು ನೋಡೋದಾದರೆ 400 ಇದ್ದಿದ್ದು ಆಲ್ಮೋಸ್ಟ್ 200 ಪಾಯಿಂಟ್ಗಳು ಆಗೋಗಿದೆ. ನಾವೇನು ಮಾಡ್ತೀವಿ, ಇವತ್ತು ಬರ್ತೀವಿ, ಆದರೆ ಇಲ್ಲಿ ಆ್ಯಡ್ ಮಾಡ್ಕೊಂಡವ್ರು ಇವತ್ತು ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಳಕ್ಕೆ ನೋಡ್ತಾರೆ. ಈ ರೀತಿಯೇ ಬಿಗ್ ಪ್ಲೇಯರ್ಸು ಆಟ ಆಡುವಂಥದ್ದು. ಬಟ್ ಇವಾಗ ನೀವು ನೋಡೋದಾದರೆ ಈ ಸ್ಟಾಕಲ್ಲಿ 550 ಈ ಲೆವೆಲ್ ಏನಿದೆ ಇವತ್ತು ಒಂದು ಕ್ಲೋಸಿಂಗ್ ಆಗಿದ್ದು ಇಂಪಾರ್ಟೆಂಟ್ ಸಪೋರ್ಟು. ಇದ್ರ ಮೇಲ್ಗಡೆ ಹೋಗ್ತಾ ಇತ್ತು ಅಂತಂದರೆ ಇದನ್ನೇ ನೀವು ಸ್ಟಾಪ್ ಇಟ್ಕೊಂಡು ಲಾಂಗ್ ರನ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಬೋರೋಸೆಲ್ ರಿನ್ಯೂವಲ್ ನಾನು ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ, ಬರೀ ಟೆಕ್ನಿಕಲ್ ಬೇಸಿಸಲ್ಲಿ ಹೇಳ್ತಾ ಇದ್ದೀನಿ. ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆದಂಥ ಝೋನು ಈಗ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ಒಂದು ಸಪೋರ್ಟ್ ಏರಿಯಾನ ಟೆಸ್ಟ್ ಮಾಡ್ತಾ ಇದೆ. ಸೊ ಸ್ಟಾಕ್ ಈಸ್ ಲುಕಿಂಗ್ ಗುಡ್ ಅಂತ ಅನಿಸ್ತಾ ಇದೆ ನನಗೆ ಬೋರೋಸೆಲ್ ರಿನ್ಯೂವಬಲ್ಸ್. ಅದೇ ರೀತಿಯಾಗಿ ಇನ್ನೊಂದು ಇದು SW ಸೋಲಾರ್ ಅಂತ ಒಂದು ಕಂಪನಿ ಇದೆ ನೋಡಿ. ಇದು ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ಕೋ ಲಿಮಿಟೆಡ್ ಅಂತ. ಇದು ಕೂಡ ನಮಗೆ ಸೋಲಾರ್ ಎನರ್ಜಿ ಇದು ರಿಲೇಟೆಡ್ ಆಗಿರುವಂಥ ಸ್ಟಾಕು. ಬಟ್ ಇವತ್ತು ನೀವು
ನೀವು ನೋಡಿದ್ರೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಮಾಡಿದೆ. ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು ನೋಡಿ, ಇದೆಲ್ಲ ನೋಡಿ ಮುಂಚೆನೇ ಮೂವ್ಮೆಂಟ್ ಆಗಿದೆ ಅನ್ನೋದು ತೋರ್ಸಕ್ಕೆ ಬರ್ತಾ ಇದ್ದೀನಿ ಅಷ್ಟೇ. ಸೊ ನ್ಯೂಸ್ ಹಿಂದೆನೇ ಹೋದರೆ ಅಷ್ಟೊತ್ತಿಗೆ ಆಲ್ರೆಡಿ ನ್ಯೂಸ್ ಫ್ಯಾಕ್ಟರ್ ಆಗಿರುತ್ತೆ ಅನ್ನೋದಕ್ಕೆ ಈ ಸ್ಟಾಕ್ಗಳು ಉದಾಹರಣೆ. ಸೊ ಈಗ ನೋಡೋದಾದ್ರೆ ಎಂ ಪ್ಯಾಟರ್ನ್ ಥರ ಆಗಿತ್ತು, ಅದರಿಂದ ಮೇಲ್ಗಡೆ ಹೋಗಿದೆ. ಆದರೂ ಸ್ಟಾಕು ಆಲ್ ಟೈಮ್ ಹೈಯಲ್ಲಿದೆ. ಈ ಸ್ಟಾಕನ್ನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ನಾನು ಫಂಡಮೆಂಟಲ್ಸ್ ಯಾವುದು ಚೆಕ್ ಮಾಡಿಲ್ಲ, ಆಲ್ ಟೈಮ್ ಹೈಯಲ್ಲಿ ಇಲ್ಲ, ಇನ್ನೂ ಆಲ್ ಟೈಮ್ ಹೈ ಮೇಲಿದೆ. ಬಟ್ ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಹತ್ರ ಬಂದಿದೆ. ಇದನ್ನ ಏನಾದ್ರು ಬೀಟ್ ಆಗ್ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದ್ರೆ ಈ ಝೋನ್ನ ಮತ್ತೆ ಇದು ಆಲ್ ಟೈಮ್ ಹೈಗೆ ಟೆಸ್ಟ್ ಆಗುವಂಥ ಸಾಧ್ಯತೆ. ಬಟ್ ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ, ಏನು ಹೇಳ್ತಾ ಇದ್ದೀನಿ, ಟೆಕ್ನಿಕಲ್ ಬಗ್ಗೆ ನೋಡಿ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಅದೇ ರೀತಿಯಾಗಿ ವಾರೆ ಅಂತ ಈ ಸ್ಟಾಕನ್ನು ನಾನು ವಾರೆ ರಿನ್ಯೂವಬಲ್ ಟೆಕ್ನಾಲಜೀಸ್ ಅಂತ ಇದೆಲ್ಲ ನಾನು ಖಂಡಿತವಾಗ್ಲೂ ಟ್ರ್ಯಾಕ್ ಮಾಡಿದಂಥ ಸ್ಟಾಕ್ ಅಲ್ಲ. ಬಟ್ ನೆನ್ನೆ ಅನೌನ್ಸ್ಮೆಂಟ್ ಬಂದಾಗ ಒಬ್ಬರು ಕೇಳಿದ್ರು ಕೂಡ ಗ್ರೂಪಲ್ಲಿ, ಆವಾಗ ನಾನು ಯಾವ ಇದಿದೆ ಸೋಲಾರ್ ರಿಲೇಟೆಡ್ ಸ್ಟಾಕ್ಸ್ ಅಂತ ನೋಡಿದಾಗ ಸಿಕ್ಕಿದಂಥದ್ದು. ಇದು ನೀವು ನೋಡೋದಾದರೆ 3,000 ರೂಪಾಯಿ ನಡೀತಾ ಇದೆ ಸ್ಟಾಕು. ತುಂಬ ಒಂದು ಆಲ್ ಟೈಮಲ್ಲಿದೆ. ಲಿಕ್ವಿಡಿಟಿ ಅನ್ನೋದು ಸ್ವಲ್ಪ ಕಮ್ಮಿ ಇದ್ದಂಗಿದೆ. ಈ ಥರ ಚುಕ್ಕಿ ಇಡೋ ಸ್ಟಾಕು, ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಆಗೋ ಸ್ಟಾಕನ್ನು ನಾನು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಸ್ಟಾಕು ಸಿಕ್ಕಾಪಟ್ಟೆ ಓವರ್ ರನ್ ಆಗೋಗಿದೆ. ಸೊ ಈ ಸೆಕ್ಟರಲ್ಲಿ ನನಗೆ ಬೋರೋಸಿಲ್ ರಿನ್ಯೂವಬಲ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಬಟ್ ಫಂಡಮೆಂಟಲ್ಸ್ ಚೆಕ್ ಮಾಡಿಲ್ಲ. ಸ್ಟರ್ಲಿಂಗ್ ಆ್ಯಂಡ್ ವಿಲ್ಸನ್ ಲಿಮಿಟೆಡ್ ಕೂಡ ಇವಾಗ ಒಂದು ಬ್ರೇಕ್ಔಟಿಗೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ ಈ ಝೋನಿಂದ. ಸೊ ನೋಡ್ತಾ ಹೋಗೋಣಂತೆ. ಇವೆರಡನ್ನು ಟ್ರ್ಯಾಕ್ ಮಾಡ್ತಾರೆ. ಒಳ್ಳೆ ಡೆಲಿವರಿ ಪರ್ಸೆಂಟೇಜ್ ಕೂಡ ಆಗಿದೆ. ಇಂಟ್ರೆಸ್ಟ್ ಇದ್ದವರು ಕಮೆಂಟ್ ಮಾಡಿ ತಿಳಿಸಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಡೆಲಿವರಿ ಪರ್ಸೆಂಟೇಜ್ ಈ ಎರಡು ಸ್ಟಾಕ್ಗಳಲ್ಲಿ ಯಾವ ರೀತಿ ಆಗಿದೆ ಅಂತ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ನ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.